ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇನ್ನೂ ಯಾರು ನಮ್ಮ ವೀಡಿಯೋಸ್ ನೋಡಿಲ್ಲ ಅಂದರೆ ವೀಡಿಯೋಸ್ ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಇವತ್ತು ನೋಡ್ರಿ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೋತಾ ಇದ್ದೀನಿ ಅಂದರು, ಸಣ್ಣ ಚಿಕ್ಕ ಹುಡುಗರು ಇರ್ತಾರಲ್ರಿ ಸ್ನೇಹಿತರೆ, ಅವರು ಸಣ್ಣವರಿದ್ದಾಗ ರೊಟ್ಟಿ ಉಣ್ಣೋಕ್ಕಾಗಲ್ಲಲ್ರಿ. ಅದಕ್ಕೆ ನಾವು ಮನೆಯಲ್ಲಿನೇ ಈ ರೊಟ್ಟಿ ಏನಕ್ಕರಿ ಉಣ್ಣೋಕ್ಕಾಗಲ್ಲ ಅಂತೇಳಿ ನಾವು ಸುಮ್ಮನೆ ಕೂರ್ಬಾರ್ದ್ರಿ ಸ್ನೇಹಿತರೆ. ಅನ್ನ ಉಣಿಸ್ದ, ಅದು ಪಾಯಸ ಮಾಡ್ದೆ, ಅದು ಗೋಧಿ ಹಿಟ್ಟಿಂದು ಏನೋ ಒಂದು ಅಂಬ್ಲಿ ಏನೋ ಒಂಥರ ಮಾಡ್ಕೆಸಿಂದು ಕೊಡ್ತೇವಲ್ರಿ, ಅದು ಅಷ್ಟೊಂದು ಹೊಟ್ಟೆ ತುಂಬೋದಿಲ್ರಿ ಮಕ್ಕಳಿಗೆ. ಅದಕ್ಕೆ ನಾವು ರೊಟ್ಟಿ ಚೆನ್ನಾಗಿ ರೊಟ್ಟಿ ಮಾಡಿಬಿಟ್ಟು ಕೆಸಿಂದು ಸುಟ್ಟು 2 ದಪ್ಪನ ರೊಟ್ಟಿ ಚೆನ್ನಾಗಿ ಮಾಡಿ ಕೆಸಿಂದು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಟ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ಉಣ್ತಾರೆ ನೋಡ್ಬೋದು ರೀ ಸ್ನೇಹಿತರೆ. ನಾನು ಸಣ್ಣಾಗಿದ್ದಾಗ ನಮ್ಮ ಮಕ್ಳಿಗೆ ರೀ 8 ತಿಂಗಳು, 6 ತಿಂಗಳು ಮುಗಿತಾ 7 ತಿಂಗಳಲ್ಲಿ ಬೀಳ್ತಾರಲ್ರಿ. 7 ತಿಂಗಳು ಬಿದ್ದಾಗ ಅನ್ಕರಿ ನಾವು ಈ ರೀತಿ ನಾನು ರೊಟ್ಟಿ ಉಣಿಸ್ಕೊತಾನೆ ಬಂದೀನಿ ರೀ ಸ್ನೇಹಿತರೆ. 7 ತಿಂಗಳಲ್ಲಿ 8 ತಿಂಗಳಲ್ಲಿ ಅದಕ್ಕೆ ರೊಟ್ಟಿ ಹೆಂಗೆ ಉಣಿಸ್ಬೇಕಪ್ಪ ಮಕ್ಕಳಿಗೆ ಅಂತೇಳಿ ಚಿಂತೆನೇ ಆಗ್ಬಿಟ್ಟಿತ್ತು ರೀ. ನಮ್ಮ ಅಜ್ಜಿಯವ್ರು ಅಂದರು ರೀ, ಈ ರೀತಿ ಮಾಡು ನಿಮ್ಮ ಮಗನಿಗೆ ಅಂತೇಳಿ. ನಂಬಲ್ಲವಾಗ ಮಿಕ್ಸಿ ಇದ್ದಿಲ್ಲ ರೀ. ನಾನು ಹಾಗಾಗಿ ಒಳ್ಳಲ್ಲೇ ಸಣ್ಣಗೆ ಇದು ಮಾಡಿಕೆಸಿಂದು ನಮ್ಮ ಮಗನಿಗೆ ಏನಾರ ಸೊಪ್ಪು ಟಮ್ಟೆನ್ ಸಾರಲ್ಲಿ ಬ್ಯಾಳೆ ಸಾರಲ್ಲಿ ಮಾಡಿಕೆಸಿಂದು ಅದರಲ್ಲಿ ಮೆತ್ತಗೆ ಮಾಡಿ ಉಣಿಸ್ತಾ ಇದ್ದೆ ನಾನು. ಅದಕ್ಕೆ ಇವಾಗ ಮೊನ್ನೆ ಅಷ್ಟೇ ಮಿಕ್ಸಿ ತೊಗೊಂಡಿವಲ್ರಿ, ಅದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಟ್ರೆ ಆಯ್ತು ಅಂತೇಳಿ ನಾನು ಇವಾಗ ಈಗ ರೊಟ್ಟಿ ಉಳ್ಳಿಕ್ಕಿರು ಇದೇ ರೀತಿ ಮಾಡ್ಕೊತಾ ಬರ್ತೀನಿ ರೀ. ನನ್ನ ಮಕ್ಕಳಿಗೆ 2 ದಪ್ಪ ರೊಟ್ಟಿ ಮಾಡ್ಕೊಂಡಿನಿ ರೀ, ಜೋಳದ ರೊಟ್ಟಿ ರೀ. ನಾನು 2 ದಪ್ಪ ರೊಟ್ಟಿ ಮಾಡ್ಕೊಂಡು ಇವಾಗ ಮಿಕ್ಸಿ ತೊಗೊಂಡು ನೋಡ್ರಿ. ಇಲ್ಲಿ ಒಳ್ಳಿದ್ರು ಒಳ್ಳಾಗ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ರೀ, ಆದ್ರೆ ಒಳ್ಳೆಲ್ಲ ಅಷ್ಟೊಂದು ಸಣ್ಣಾಗ ರೊಟ್ಟಿ ಜಾಸ್ತಿ ಬಿರ್ಸು ಮಾಡ್ಕೊಬಾರ್ದು ರೀ. ಅದಕ್ಕೆ ರೊಟ್ಟಿ ಮೆತ್ತಗೆ ನುಣ್ಣಗಾಗಿ ಚಂದ ಮೃದುವಾಗಿ ಮಾಡ್ಕೋಬೇಕ್ರಿ ರೊಟ್ಟಿ. ಅಷ್ಟೊಂದು ತೆಳ್ಳಗೂ ಬೇಡ, ಅಷ್ಟೊಂದು ದಪ್ಪನೂ ಬೇಡ್ರಿ. ಅದಕ್ಕೆ ನಾನು ಸಿಂಪಲ್ಲಾಗಿ 2 ಮೆತ್ತನೂ ರೊಟ್ಟಿ ರೀ, ಜಾಸ್ತಿ ಏನೋ ಅಷ್ಟೊಂದು ಹತ್ತಿಸಿಲ್ಲ ರೀ. ಅದಕ್ಕೆ ಮೃದುವಾಗಿ 2 ರೊಟ್ಟಿ ಮಾಡ್ಕೊಂಡೀನಿ ರೀ. ದಪ್ಪ ಮಾಡ್ಕೊಂಡೀನಿ ರೀ, ಅಷ್ಟು ದಪ್ಪನೂ ಇಲ್ಲ ಅಷ್ಟು ಇದೂ ಇಲ್ಲ ರೀ. ಅದಕ್ಕೆ 1-2 ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ನೋಡಿರಿ. ಬೆಳ್ಳುಳ್ಳಿ ಹಾಕ್ಕೊಂಡೀನಿ ರೀ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ ನೋಡಿರಿ. ಆಯ್ತಾ, ನಾವು ಮಕ್ಳಿಗೆ ಇದೇ ರೀತಿ ಉಣಿಸ್ಕೊತಾ ಬಂದರು ಮಕ್ಕಳು ಕೂಡ ಚೆನ್ನಾಗಿ ಬೆಳಿತಾರೆ ರೀ. ಮಕ್ಳಿಗೂ ನಾವು ಹೊಸ ಅನ್ನ ಅದು ಗಂಜಿ ಅದು ಮಾಡಿಕೊಟ್ರೆ ಏನು ಹೊಟ್ಟೆ ತುಂಬಲ್ಲ ರೀ. ಅದಕ್ಕೆ ಈ ರೀತಿ ಮಾಡಿಕೊಡ್ರಿ, ರೊಟ್ಟಿ ತುಂಬ ಚೆನ್ನಾಗಿ ಉಣ್ತಾರೆ ನೋಡಿರಿ. ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಬಿತ್ತೆಲ್ಲ ಖಾರ ಪುಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ನೋಡಿರಿ. ಎಣ್ಣೆ ಹಾಕಿಬಿಟ್ಟು ನಾನು ಇವಾಗ ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ ರೀ. ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದು ನಾವು ಇದ್ರ ಜೊತೆಗೆ ಏನಾರು ರೀ ಟಮ್ಟೆನ್ ಸಾರಲ್ಲಿ ಬ್ಯಾಳೆ ಸಾರಲ್ಲಿ ಯಾವುದೋ ಒಂದು ರೀ ಸಾರು ಮಾಡಿಬಿಟ್ಟು ನಾವು ಈ ರೀತಿ ಮಾಡಿ ಮಕ್ಳಿಗೆ ಉಣಿಸಿದ್ರಂತೂ ತುಂಬ ಚೆನ್ನಾಗಿರ್ತದೆ ನೋಡಿರಿ. ಮಕ್ಕಳು ಕೂಡ ಹೊಟ್ಟೆನೂ ತುಂಬ್ತದೆ ರೀ, ಮಕ್ಕಳು ಆರೋಗ್ಯಕರವಾಗಿರ್ತಾರೆ ರೀ. ಅದೇ ಅನ್ನ ಉಣಿಸ್ದ, ಗಂಜಿ ಉಣಿಸ್ದ, ಹಣ್ಣು ತಿನ್ನಿಸ್ದ, ಅದು ತಿನ್ನಿಸ್ದ ಅದೇ ಮಾಡ್ತಾರಲ್ರಿ. ಇವಾಗ ನಾನು ಜಾಸ್ತಿ ನೋಡ್ತೀನಿ ರೀ ಸ್ನೇಹಿತರೆ, ಅನ್ನದ ಗಂಜಿಯಲ್ಲಿ ಜೋಳದ ಗಂಜಿಯಲ್ಲಿ ಅದನ್ನೇ ಉಣಿಸ್ತಾರೆ ರೀ. ನಾವು ಯಾಕ್ರಿ ನಮ್ಮ ಮಕ್ಕಳಿಗೆ ಈ ರೀತಿ ರೊಟ್ಟಿ ಮಾಡಿ ಮನೆಯಲ್ಲಿನೇ ಈ ರೀತಿ ನಾವು ಮಾಡಿಕೊಟ್ರೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಉಣ್ತಾರಿಲ್ರಿ. ವಯಸ್ಸಾದವ್ರೂ ಉಣ್ಬೋದು ರೀ, ವಯಸ್ಸಾದವ್ರು ಇನ್ನೂ ಹಲ್ಲಿರಲ್ಲಲ್ರಿ. ಈ ರೀತಿ ಮಾಡಿಕೊಟ್ಟು ಕೆಸಿಂದು ನಾವು ಪಾಪ ಅವರು ಕೂಡ ಉಣ್ತಾರಲ್ರಿ. ವಯಸ್ಸಾದವ್ರಿಗೂ ಮನ್ಯಾಗ 2 ಅನ್ನ ಮಾಡಿಕೊಡ್ಬೇಕು, ಆಯ್ತು ಏನೋ ಮುದ್ದೆ ಮಾಡಬೇಕು, ಅದು 2 ಯಾಕೆ ಮಾಡ್ಬೇಕು ರೀ. ಇದೇ ನಮ್ಮ ಜೊತೆಗೆ ಅವ್ರಿಗೂ 1-2 ರೊಟ್ಟಿ ದಪ್ಪ ಮಾಡಿಬಿಟ್ಟು ಈ ರೀತಿ ನಾವು ಸಣ್ಣಗೆ ಮಾಡಿಕೊಟ್ಟು ಏನೋ ಬ್ಯಾಳೆ ಸಾರಲ್ಲಿ ಟಮ್ಟೆನ್ ಸಾರಲ್ಲಿ ಅದರಲ್ಲಿ ಈ ರೀತಿ ನಾವು ರೊಟ್ಟಿ ಎಲ್ಲ ನುಣ್ಣಗೆ ರುಬ್ಬಿಕೆಸಿಂದು ಕೊಟ್ಟರೆ ಇದು ಯಾರ ಜೊತೆಗೆ ನಾವು ಸಾರು ಹಾಕ್ಕೊಟ್ರು ವಯಸ್ಸಾದವ್ರು ಕೂಡ ಉಣ್ಬೋದು ನೋಡಿರಿ. ಮಕ್ಕಳಂತೂ ತುಂಬ ಚೆನ್ನಾಗಿ ಉಣ್ತಾರೆ ರೀ. ಅದಕ್ಕೆ ನಮ್ಮ ಮಗನಿಗೆ ನಾನು ಇದೇ ರೀತಿ ಮಾಡಿ ಉಣಿಸ್ತೀನಿ ನೋಡಿರಿ. ಅದಕ್ಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳಿಕೊಳ್ಳುತ್ತೇನೆ ರೀ. ಅದಕ್ಕೆ ನೋಡಿರಿ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿರಿ. ಇದೇ ರೀತಿ ಮಾಡಿ ಉಣಿಸ್ತೇನೆ ನೋಡಿರಿ ನಾವು. ಅದಕ್ಕೆ ನೋಡಿರಿ ನಮ್ಮ ನಾಯಿ ರೀ, ನಾನು ಊರಲ್ಲಿ ಸಾಕಿದಲ್ರಿ, ನಮ್ಮ ಮಲ್ಲಾಗ ಅಂತ ನಾಯಿ ಸಾಕಿದ್ರಿ, ಊರಲ್ಲೇ ಬಿಟ್ಟು ಬಂದೀನಿ. ಅದಕ್ಕೆ ನನಗೆ ಯಾವಾರ ನಾಯಿ ಕಂಡು ಅಂದ್ರೆ ನನ್ನ ನಾಯಿನೇ ನೆನಪಾಗ್ಬಿಡ್ತದೆ ರೀ ಫ್ರೆಂಡ್ಸ್ ನನಗೆ. ಅದಕ್ಕೆ ಈ ನಾಯಿಗೆ ಇಲ್ಲೇ ರೂಢ ಹಾಕ್ಕೊಂಡು ನೋಡಿರಿ. ಇದಕ್ಕೂ ಕೂಡ ಅಲ್ಲಿ ತುಮಕೂರಲ್ಲಿದ್ದಾಗೂ ಆ ನಾಯಿಗೆ ರೊಟ್ಟಿ ಅನ್ನ ಪಲ್ಯ ಅದು ಹಾಕ್ತೇವೆ ರೀ. ಪಾಪ ತಿಂದು ಅಲ್ಲೇ ಮನೆ ಮುಂದೆ ಇರ್ತಿತ್ತು ರೀ. ಮತ್ತು ಇದನ್ನು ನಾಯಿನೂ ಇಲ್ಲಿ ರೊಟ್ಟಿ ಪಲ್ಯ ಅಲ್ಲಿ ಏನೋ ಒಂಥರ ಹಾಕಿದ್ರು ಪಾಪ ಮನೆ ಮುಂದೆ ಇರ್ತಾವೆ ನೋಡಿರಿ. ರೊಟ್ಟಿ ಅದು ತಿಂದು ಕೆಸಿಂದು ಎತ್ತನೂ ಹೋಗಲ್ರಿ ನಾಯಿಗಳು. ಇಲ್ಲೂ ಕೂಡ ರಾಟಿ ಹಾಕ್ಕೊಂಡಿವಿ ನೋಡಿರಿ. ನನಗೆ ನಾಯಲ್ಲಿ ಬೆಕ್ಕಲ್ಲಿ ಭಾಳ ಇಷ್ಟ ರೀ ಫ್ರೆಂಡ್ಸ್. ಮೂಕ ಪ್ರಾಣಿಗಳಂದ್ರೆ ತುಂಬ ಇಷ್ಟ ರೀ. ಅದಕ್ಕೆ ನಮ್ಮ ಮಲ್ಲಾಗ ಅಲ್ಲೇ ಬಿಟ್ಟು ಬಂದೀನಿ. ನಮ್ಮ ಮಲ್ಲ ಇದ್ರೆ ಇಲ್ಲೇ ಇರ್ತೀನಿ ನಂಬಲ್ಲ ಅಂತೇಳಿ. ಅದಕ್ಕೆ ಯಾರೂ ಕೂಡ ನಾಯಿಯಲ್ಲಿ ಬೆಕ್ಕಲ್ಲಿ ಯಾರೂ ಕೂಡ ಹೊಡಿಯೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್, ಪ್ಲೀಸ್. ಆದಷ್ಟು ಕೈ ಮುಗಿದು ಕೇಳ್ಕೊಳ್ಳುತ್ತೇನೆ. ನಾಯಿ ದೊಡ್ಡ ಕಿಮ್ಮತ್ತು ಮನುಷ್ಯರಿಗಿಲ್ಲ ರೀ. ಅದಕ್ಕೆ ನಾನು ನಾಯಿಗಳಿಗೆ ಹಾಕ್ರಿ, ಮನುಷ್ಯರಿಗೆ ಯಾರು ಕೂಡ ಹಾಕಬೇಡ್ರಿ. ಮನುಷ್ಯರು ಕೊಟ್ಟರೆ ತುಂಬ ಚೆನ್ನಾಗದಾರ ಅಂತಾರೆ, ಕೊಟ್ಟಿಲ್ಲ ಅಂದರೆ ಅವರೇನು ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ರೀ. ನಾಯಿ ಹಾಗಲ್ರಿ ಫ್ರೆಂಡ್ಸ. ಇಷ್ಟೇ ರೊಟ್ಟಿ ಹಾಕ್ರಿ ನಿಮ್ಮ ಮನೆಗೆ ಕಾಯ್ಕೊಂಡು ಮನೆ ಮುಂದೆ ಇರ್ತದೆ ರೀ. ಪ್ಲೀಸ್ ಯಾರೂ ಕೂಡ ಹೊಡಿಲಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.